ಇವಳು ಯಾಕೆ ಬತ್ತಾಳವ ಊಟತ್ಕೆಯ ಏಳವತ್ಕೆ ಯಾಕೆ ಬತ್ತಾಳ ಇವಳು ನಮ್ಮ ಅಂತಕ್ಕೆ ಅಂತ ಯಾರಜ್ಜಿ ಬತ್ತಿರೋದು? ಯಾರಿಗ್ ಬೈದಿವಿ ನೀನು? ಊಟಕ್ಕೆ ಯಾಕೆ ಬತ್ತಾಳ ಅಂತ ಯಾರ್ಗಜ್ಜಿ ಹೇಳ್ತಿದ್ಯಾ ನೀನು? ಹಿಂದಕ್ತಿರು ನೋಡ್ಲ ಪಾಪ ಸುನಿಲ ರಜ್ ಬತ್ತಾಳ ಇಟ್ಟೊತ್ಕೆಯ ಯಾಕೆ ಬತ್ತಾಳ ಏನೋ ನಮ್ಮ ಅಂತಕ್ಕೆ. ಹೂ ಕಣಜ್ಜಿ, ಯಾಕೋ ರಜ್ಜಿ ಬತ್ತೈತಿ. ಯಾಕೆ ಬತ್ತೈತ ಏನೋ? ಸುನಿಲ್ ನುಡಿಕೊಂಡ್ ಬತ್ತೈತ ಏನೋ? ಏನ್ ಗೌರಕ್ಕೋ ಮೊಮ್ಮಗನ್ ಕುಣಿಸ್ಕೊಂಡು ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ಯಾ? ಇನ್ನೇನ್ ಮಾಡಂ ಬಾ ಲಕ್ಷ್ಮಿ, ಇನ್ನೇನ್ ಮಾಡಂ ಬಾ. ಅದು ಇನ್ನೇನ್ ಮಾಡುತ್ತೆ ಸ್ಕೂಲ್ಗೆ ಹೋಗಂಟ ಅಂತ ಕೂತದ್ದು ಮಾತಾಡ್ಕೊಂಡು ರವ್ ಅಡ್ಗೆ ಮಾಡಿದ ತಕ್ಷಣ ಉಂಡ್ಬಿಟ್ಟು ಓಡುತ್ತತ್ಲಾಗಿ ಈಗಿನ್ನು ಎದ್ದು ಬಂದಿತ್ತಲ್ಲ ಕೂತ್ಕೊಂಡಿತ್ತು ಕಣಂತ ಬಾ. ನೀನೇನ್ ಇಡ್ತೂರ ಬಂದೆ? ನಮ್ ಸುನಿಲ್ ಬಂದವನೇನು ಅಂತ ಹೇಳಿ ಬಂದೆ ನಾನು. ನೋಡಿದ್ರೆ ಮಂಜು ಅಬ್ನೇ ಕೂತವನೇ. ನಮ್ಮಂತಕ್ಕೆ ಬರಲ್ ಕಣಮ್ಮ, ನಿನ್ ಮೊಮ್ಮಗ ಬರಲ್ ನಮ್ಮಂತಕ್ಕ ಅವನು. ಇದೇನ್ ಗೌರಕ್ಕ ಹಿಂಗಂತೀಯ? ಯಾವಾಗ್ಲೂ ಮಂಜುನ್ ಜೊತೆಲೇ ಇರ್ತಾನೆ. ನಿಮ್ಮಂತಕ್ಕೆ ಯಾಕೆ ಬರಕಲ್ಲ? ಸುಮ್ಮನೆ ನೀನ್ ನೋಡಲ್ಲ. ಇದೆಲ್ಲ ಪಾಪ ಲಕ್ಷ್ಮಿ ಹೇಳ್ತಾರ ನಿಜವೇನು? ಸುನಿಲ್ ನಾನು ಮಾತಾಡ್ತ ಕಣಜ್ಜಿ ಅಂತ ಹೇಳ್ದೆ ನನಗೆ. ನೋಡಿದ್ ಲಕ್ಷ್ಮಿ ಇಲ್ಲ ನಿನ್ ಮೊಮ್ಮಗನು ನನ್ ಮೊಮ್ಮಗನು ಜೊತೆಗೆ ಇರ್ತಾನೆ ಅಂತ ಹೇಳ್ತಾಳಲ್ಲ, ನಿಜವೇನು? ಇಲ್ಲ ಕಣಜ್ಜಿ, ಯಾವಾಗ್ಲೂ ಒಂದ್ಸಲ ಮಾತಾಡ್ತೀವಿ ಆಟೇ ನಾವು. ಅವನು ನಾನು ಮಾತಾಡ್ತಿಲ್ಲ. ಇದ್ಯಾಕ್ಲ ಪಾಪ ಯಾವಾಗಿಂದ ಮಾತ್ಬಿಟ್ರು ಚೆನ್ನಾಗೇ ಇರ್ತೀರಿ, ಯಾವಾಗ ಮಾತ್ಬಿಡ್ತೀನಿ ಅಂತಾನೆ ಗೊತ್ತಾಗಲ್ವಲ್ಲ ನೀವು. ಬಾರಮ್ಮ ಈ ಕಡೆ ಕೂತ್ಕೊಂಬ, ಕೂತ್ಕೊಂಡ್ ಮಾತಾಡ್ಬಾರಮ್ಮ. 7 ಗಂಟೆ ನಿಂತ್ಕತಿ. ಇಲ್ಲ ಕಣ್ ಗೌರಕ್ಕ, ಹೋಗ್ಬೇಕು ನಾನು. ಒತ್ತಾಗುತ್ತೆ, ಇನ್ನು ಸ್ಕೂಲ್ಗೆ ಹೋಗಕ್ ಬಂದಲ್ಲ ಹುಡುಗ. ಅತ್ತೆ ಇಲ್ಲ ಐತೇನ ಅಂತ ಹೇಳಿ ಬಂದೆ. ಒತ್ತಾಗುತ್ತೆ, ನಾನು ಹೋಗ್ಬೇಕು. ಬಾರಮ್ಮ ಬತ್ತಾನ ಬಾ. ಸ್ಕೂಲ್ಗೆ ಹೋಗೋದು ಅವನಿಗೆ ಗೊತ್ತಲ್ವೇನಮ್ಮ? ಏನ್ ಡೈಲಿ ನೀನೇ ಹುಡಿಕೊಂಬತ್ತಿದ್ಯಾ ನಂಗೆ ಓಡ್ತಿ ಬಾ, 2 ಕೇಳ್ಕೊಂಡು ಹೋಗುವಂತಿ. ಅಯ್ಯೋ, ಈಗಿನ್ನು ಹಾಕೊಂಡ್ ಬಂದೆ ಕಣ್ ಗೌರಕ್ಕ, 2 ಕೇನ್ ಬೇಡ. ಅಲ್ಕಂಡ್ಲ ಮಂಜ, ನೋಡಿದ್ರೆ ನೀನು ಅವನು ಆಡ್ ಚೆನ್ನಾಗಿದ್ರಿ, ಅದ್ಯಾಕ್ ಜಗಳ ಆಡ್ಕೊಂಡ್ರು? ಮತ್ತೆ ನಿನ್ ಮೊಮ್ಮಗ ಮಾಡ ಸರಿಯಾನಜ್ಜಿ. ನನ್ ಬ್ಯಾಗಿಂದ ಪೆನ್ಸಿಲ್ ತೆಗೆದ್ಬಿಟ್ಟು ಬ್ಯಾರೆಯವರಿಗೆ ಕೊಡ್ತಾನೆ. ನಾನೇನು ಅವ್ರಂಗ್ ಓದ್ಕೊಳಕ್ ಹೋಗಿರಲ್ವೇನಜ್ಜಿ? ಓಹೋ, ಅದಕ್ಕೆ ಜಗಳ ಆಡ್ಕೊಂಡಿದ್ದೀರಾ ನೀವು? ಅವನಿಗೆ ಮಾಡ್ತೀನಿರ ಅವನಿಗೆ. ಮಂಜುನ್ ಬ್ಯಾಗಲ್ಲಿ ಪೆನ್ಸಿಲ್ ತೆಗ್ದು ಯಾಕ ಬ್ಯಾರೆಯವರಿಗೆ ಕೊಟ್ಟೆ ಅಂತ ಹೇಳಿ ಬಿಡ್ತೀನಿ ಅಣ್ಣ ಅವನಿಗೆ. ನಾನು ಹೇಳ್ತೀನಿ ಕಣ್ ಲಕ್ಷ್ಮಜ್ಜಿ, ಕೊಡ್ಬೇಡ ಕಣೋ, ನನ್ ಬ್ಯಾಗಲ್ಲಿ ತೆಗ್ದು ನಮ್ ತಾತ ಬೈಯುತ್ತೆ, ತಂದ್ಕೊಡಲ್ಲ ನನಗೆ ಅಂತ ಅಂದ್ರುವೆ ಕೇಳೋದೇ ಇಲ್ಲ ಅವನು. ನಾನು ಎಲ್ಲಾರ ಆಚೆ ಕಡೆ ಆಟಾಡಕ್ ಹೋಗಿರ್ತೀನಲ್ಲ, ತೆಗೆದ್ಬಿಟ್ಟು ಕೊಟ್ಟಿರ್ತಾನೆ. ಅವನ್ ಪೆನ್ಸಿಲ್ ಅವನು ಇಟ್ಕೊಳಲ್ಲ, ಬೇರೆಯವರಿಗೆ ಕೊಟ್ಟಿರ್ತಾನೆ. ನನ್ ಪೆನ್ಸಿಲ್ ಕೊಟ್ಟಿರ್ತಾನೆ. ಹ್ಞೂ ಕಳ್ಳ ಪಾಪ, ಅವನ್ ಪೆನ್ಸಿಲ್ ದಿನ ಇರಕ್ಕಲ್ಲ. ಬೆಲ್ ಕರಿತು ಅಂತ ನನಗೆ ಪೆನ್ಸಿಲ್ ಬೇಕು, ನಂಗೆ ರಬ್ಬರ್ ಬೇಕು, ನಂಗೆ ಅದೆಂತದ ಎರೆಯ ಪೆನ್ ಬೇಕು ಅಂತ ಹೇಳಿ ಹೊತ್ಕೊಂಡ್ ಕುತ್ಕೊಂತಾನೆ. ಡೈಲಿ ತಗೊಳ್ಳೋದಾಗೈತೆ ನಮಗೆ. ಹ್ಞೂ ಕಣ್ಗವ್ರಕ್ಕ, ಡೈಲಿ ತಗೊಡ್ಬೇಕು ಅವನಿಗೆ. ತಗೊಂಡಿದ್ದ ನೇಪಾಗಿ ಇಟ್ಕೊಳಕ್ ಬತ್ತಲ್ಲ ಅವನಿಗೆ, ಬಿಡ್ತೀನಿ ನಾನು ಮನೆಗೆ ಹೋಗೀಗ. ನಮ್ಮ ಪಾಪ ಬಂದಂಗ ಅಂದ, ಸುನಿಲ್ ಹಿಂಗ್ ಮಾಡ್ತಾನ ಕಣಜ್ಜಿ, ಬಂದ್ ಹೇಳಜ್ಜಿ ನೀನು ಅಂತ ಹೇಳಿ. ಅಯ್ಯೋ ಮಕ್ಳು ಮತ್ತಿಗೆ ಏನ್ ಕೋಳಾಗೋದು ಅಂತ ಹೇಳಿ ಸುಮ್ಮನೆ ನಾನು. ಏನು ಹೇಳಕ್ ಹೋಗ್ಲಲ್ಲ. ನಮ್ಮ ಪಾಪಂಗೆ ಹುಷಾರಾಗಿ ಮಡಿಕಮ್ಮಗ ನೀನು. ಸುನಿಲ್ ಹಿಂಗ್ ಏನು ತೋರ್ಸ್ಬೇಡ ಅಂತ ಹೇಳಿ ನಾವೇ ಬೈದ ಮನೆಗೆ. ಅಲ್ಕಂಡ್ ಗೌರಕ್ಕ, ಮಕ್ಳು ಮತ್ತಿಗೆಲ್ಲ ಯಾಕೆ ಓಡೋಗ್ತಿದ್ದು? ನೀನ್ ಬಂದ್ಬಿಟ್ಟು ಹಿಂಗ್ ಮಾಡ್ತಾ ನಿನ್ ಮೊಮ್ಮಗ ಅಂತ ಹೇಳಿದ್ರೆ ನಾ ಕೊಡೆ ಕೊಟ್ರೆ ಅವನೇ ಸರಿಯಾಗಾನು. ಯಾರು ಹೇಳ್ದೆ ಅದಕ್ಕೇನು ಮೀರ್ಕೊಂಡಿರೋದು ಅವನ ಕಮ್ಮಿ ಆಡ್ತಿಲ್ಕಂಡ್ ಗೌರಕ್ಕ. ಅದಕ್ಕೆ ನಾನು ಮಾತಾಡಬೇಕಂಡ್ ಲಕ್ಷ್ಮಜ್ಜಿ ಅವನ ಜೊತೆ. ಅವನು ಓದ್ಕೊಳ್ಳಲ್ಲ, ನಮಗೂ ಓದ್ಕೊಳ್ಳಕ್ ಬಿಡಲ್ಲ. ಬರೀ ಕಿತಾಪತಿ ಮಾಡ್ತಾನೆ ಸ್ಕೂಲಾಗೆಲ್ಲವ. ಪೆನ್ಸಿಲ್ ಎಲ್ಲ ತಟ್ಟದ್ದು ಎಸೆಯೋದು, ಬುಕ್ ಎಲ್ಲ ತಟ್ಟದ್ದು ಎಸೆಯೋದೆಲ್ಲ ಮಾಡ್ತಾನೆ. ಅದಕ್ಕೆ ನಾನು ಮಾತಾಡ್ಸಲ್ಲ ಅವನನ್ನ. ಕೇಳ್ಕೊಂಡೆ ಗೌರಕ್ಕ, ಕೇಳ್ಕೊಂಡೆ ಏನೇನು ಮಾಡ್ತಾನ ನನ್ನ ಮೊಮ್ಮಗ ಅಂತ. ಅಯ್ಯೋ ಅಯ್ಯೋ, ಬರೀ ಕಿತಾಪತಿ ಕೆಲಸ ನಾವು. ಎದೆ ಸೀಳಿದ್ರು ರಕ್ಷಲ್ಲ. ಹೆಂಗ್ ಕೂಗಾಡ್ತಂಗ್ ಗೊತ್ತ ಮನೆ ಒಳಗೆ. ಈ ಸ್ಕೂಲಾಗೂ ಹಂಗೆ ಕೂಗಾಡ್ತಾನೆ ನಿಮ್ಮ ಮೊಮ್ಮಗ. ಬಿಸ್ಕುಂಟ ಮಾಸುಕುಂಟೆಲ್ಲ ಚೆನ್ನಾಗಿ ಒಡ್ಸ್ಕೊಂತಾನೆ. ಸುಮ್ ಕೂತ್ಕೊಳ್ಳಲ್ಲ ಅನ್ನೋದೇ ಇಲ್ಲ ಅವನು. ಬಾರಿ ಕೂಗಾಡೋದು, ಗಿರ್ಚಾಡೋದು ಇವೆಲ್ಲ ಮಾಡ್ತಾನೆ, ಒಡ್ಸ್ಕೊಂತಾನೆ. ಅಲ್ಲ ಕಣ್ ಲಕ್ಷ್ಮಜ್ಜಿ, ಮಂತ ಏನ್ ಮಾಡ್ತಿದ್ದೆ? ಸಂಜೆ ಟೈಮ್ ಹೋಮ್ವರ್ಕ್ ಬರೆದಂಗ್ ಬರ್ತಾನಲ್ಲ ಬೆಳಗ್ಗೆ ಟೈಮ್ ಸ್ಕೂಲಿಗೆ. ಅಯ್ಯೋ ಬುಕ್ಕು ಅಂತ ಹಿಡಿಯಕ್ಲ ಕಣಪ್ಪ, ರಾತ್ರಿ ಹೊತ್ತು ಹಿಡಿಯಕಲ್ಲ. ಟಿವಿ ಆಟ ಆಟೆಯ. ನಾನು ಹಂಗು ಸುಮ್ಮನೆ ಆಗಿದ್ದೀನಿ. ಈ ಸ್ಕೂಲಲ್ಲಿ ಬುಡ್ಲಿನಾಕ ಅವನೇ ಬುದ್ಧಿ ಕಲಿತಾನೆ ಅಂತ ಹೇಳಿ ನಾನು ಸುಮ್ಮನೆ ಆಗಿದ್ದೀನಿ. ವರ್ಷಕಲಿತಾಗ ಚೆನ್ನಾಗಿ ಬಂದು ನಾನು ಹೇಳ್ಬೇಕು ಒಂಚೂರು ಸ್ಕೂಲಿಗೆ. ಅಜ್ಜಿ ಅಜ್ಜಿ, ಯಾಕಜ್ಜಿ ಇಲ್ಲಿ ಗಂಟ ಬಂದಿದೀಯಾ? ನನ್ ಮನೆ ತರ ನೀನು ಹುಡುಕಾಡ್ತಿದ್ದೀನಿ. ನೀನ್ ಯಾಕಜ್ಜಿ ಇಲ್ಲಿಗೆ ಬಂದಿದೀಯಾ? ಲಾ ಪಾಪ, ಏನ್ ಸುಳ್ಳು ಹೇಳ್ತೀಯ ನೀನು? ಎಲ್ಗ್ ಹೋಗಿದ್ದೆ ಈಟ ಗಂಟವ? ಒತ್ತಾಗದ ಸ್ಕೂಲ್ಗೆ ಹೋಗ್ಲಿ ಅಂತ ಅಂದ್ರೆ ಈಟತ್ತಾದ್ರೂ ಬಂದಲ್ವಲ್ಲ ನೀನು. ನಿನ್ ನೋಡಿಕೊಂಡು ಮಂಜುನ್ ತಕ್ ಬಂದೆ ನಾನು. ಸುನಿಲ್ ಬಂದವನೇನೋ ನಿಮ್ಮ ಅಂತಕ್ಕೆ ಅಂತ ಹೇಳಿ ನನ್ನೇ ಹುಡ್ಕಾಡ್ತಿದ್ದಂತೆ ಇವನು. ಅಜ್ಜಿ, ನೀನು ಅವರಿಂದ ಕೇಳ್ಕೊಂಡ್ ಬರ್ಬೇಡ ಕಣಜ್ಜಿ ನನ್ನ. ಸುಮ್ಮನೆ ಮಂತ ಇರು. ನನಗೂ
ಏನ್ ಮಾತಾಡ್ತಿ ನೋಡು. ಓಹೋ ಚೆನ್ನಾಗೇ ಇರ್ತೀರಿ. ಇನ್ನು 3 ದಿನ ಕಾಲ ಮುನಿಸ್ಕೊಂಡು ಅವನೇ ಯಾರೋ ನೀನೇ ಯಾರೋ ಆಗಿರ್ತಾರಲ್ಲೋ. ಹೇಳ್ಬಿಡ್ತೀನಿ ನೋಡ್ ನಿನ್ಗೆ. ಅಜ್ಜಿ ನಾನೇನು ಮುನಿಸ್ಕೊಂಡಿಲ್ಲ. ಅವನಾಗ ಅವನೇ ಮಿಸ್ಸಿಗೆ ಹೇಳಿ ನನಗೆ ಹೊಡ್ಸಿದ್ದು. ಅದಕ್ಕೆ ನಾನು ಮಾತಾಡ್ಸಲ್ಲ ಕಣಜ್ಜಿ ಅವನ್ನ. ಲಾ ಪಾಪ ಸುನಿಲ, ನೀನ್ ಯಾಕೋ ಬ್ಯಾರ್ಯಾರ್ಗೆಲ್ಲ ಅವನ್ ಪೆನ್ಸಿಲ್ ಕೊಡ್ತಿ ಅಂತಲ್ಲ. ನಿನ್ ಕೈ ಸುಮ್ಮನೆ ಆಗ್ತದೇನೋ ನಿನಗೆ. ಅಜ್ಜಿ ನಾನು ಒಂದೇ ದಿನ ಆಟ ಕೊಟ್ಟಿದ್ದು. ನಾನೇನ್ ದಿನ ಕೊಟ್ಟಿದ್ದಿಲ್ಲ ಕಣಜ್ಜಿ. ಒಂದಿನ ಕೊಟ್ಟಿದ್ದೆ ಮಿಸ್ಗೆಲ್ಲ ಹೇಳ್ಬಿಟ್ಟು ಹೊಡಿಸ್ತಾ ನನಗೆ. ಅದಕ್ಕೆ ನಾನು ಮಾತಾಡಲ್ಲ ಕಣಜ್ಜಿ. ಅಲ್ಕಂಡ್ಲ ಪಾಪ, ಒಂದ್ ದಿವ್ಸೇ ಆಗ್ಲಿ 2 ದಿವ್ಸೇ ಆಗ್ಲಿ ಅವನ ಬ್ಯಾಗಿಂದ ತೆಗ್ದು ನೀನ್ ಯಾಕೋ ಬ್ಯಾರ್ಯಾರಿಗೆ ಪೆನ್ಸಿಲ್ ಕೊಡ್ತೀಯ? ನಮ್ಮ ಮನೆಗ್ ಬಂದ್ ಹೇಳ್ದ, ಸುನಿಲ ಹಿಂಗ್ ಮಾಡ್ತಾನ್ ಕಣಜ್ಜಿ, ಹೋಗಿ ಹೇಳ್ ಬರಗಜ್ಜಿ ಅವ್ರ ಮಂತ್ರಕ್ಕೆ ಅಂತ ಹೇಳಿ. ನಾನೇ ಬರ್ಲಿಲ್ಲ. ಮಗ ಏನೋ ತಿಳಿದೇನ ತಪ್ಪು ಮಾಡದೆ ಮಂತ್ರಕ್ಕೆಲ್ಲ ಹೋಗ್ಬಾರ್ದು ಅಂತ. ಅಲ್ಕಣು, ನೀನು ಅವನ್ ಪೆನ್ಸಿಲ್ ಯಾಕೆ ಕೊಡ್ತೀಯ ಬ್ಯಾರ್ಯಾರ್ಗೆ? ನಿನ್ ಪೆನ್ಸಿಲ್ ಇರಲ್ವಾ? ನಿನ್ ಪೆನ್ಸಿಲ್ ಕೊಡೋಣ. ಗೌರಜ್ಜಿ ಅವನು ಹಿಂದಿ ಸುಳ್ಳೆಲ್ಲ ಹೇಳ್ತಾನೆ ಕಣ್ಗೌರಜ್ಜಿ. ನಾನು ಒಂದೇ ದಿನ ತೆಗೆದು ಬ್ಯಾರರಿಗೆ ಕೊಟ್ಟಿದ್ದು. ಅರ್ಜೆಂಟ್ ಬೇಕು ಕೊಡ್ಲಾ ಸುನಿಲ ಅಂತ ಅಂದ್ರು. ನಂದು ಇತ್ತಿಲ್ಲ. ಅದಕ್ಕೆ ಮಂಜುನ್ ತೆಗೆದು ಕೊಟ್ಟೆ. ಮಂಜ ನನಗೆ ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ಕೊಟ್ಟೆ. ಅವನು ಮಾಡಿದ್ರೆ ಮಿಸ್ಸಿಗೆ ಹೇಳ್ಬಿಟ್ಟು ನನಗೆ ಹೊಡಿಸ್ತಾ. ಅದಕ್ಕೆ ನಾನು ಮಾತಾಡಲ್ಲ ಕಣ್ಗೌರಜ್ಜಿ. ಲಾ ಪಾಪ, ಒಂದೇ ಒಂದಿನ ಸುನಿಲ ತಕ್ಕೊಟ್ನಂತಲೋ. ನಿನ್ ದಿನ ತಕ್ಕೊಡ್ತಾನೆ ಅಂತ ಹೇಳಿ ನನಗ್ ಬಂದ್ ಹೇಳ್ದೆ ನೀನು. ಯಾಕೆ ಪಾಪ ಅಷ್ಟೊಂದು ಸುಳ್ಳು ಕಲ್ತಿದ್ರ ನೀವಿಬ್ರುವೆ? ಅಜ್ಜಿ ನಂಗೇನ್ ತಲೆ ಸರಿಲ್ವೇನಜ್ಜಿ? ಸುಳ್ಳು ಸುಳ್ಳು ಹೇಳಕ್ಕೆ ಅವನು 2-3 ದಿನ ತೆಗೆದ್ಬಿಟ್ಟು ಕೊಟ್ಟಿದ್ದ ಬ್ಯಾರೆರಿಗೆ. ಅದಕ್ಕೆ ಹೇಳಿದ್ದು ಕಣಜ್ಜಿ. ನೀನು ಅವನ್ನ ಮಾತಾಡ್ಸ್ಬೇಡ ಕಣಜ್ಜಿ ನೀನು. ನಾನು ಮಾತಾಡ್ಸಲ್ಲ ಅವನನ್ನ. ಹೋಗ ನೀನ್ ಮಾತಾಡ್ಸೋರೆಷ್ಟು? ನೀನ್ ಮಾತಾಡ್ಸಿದಷ್ಟು ಬಿಟ್ರೆ ಎಷ್ಟು ನನಗೆ? ಹೋಗ್ ನೀನ್ ಮಾತಾಡ್ಸ್ಬೇಡ. ಅಜ್ಜಿ ಹೋಗ ನಡಿ ಅಜ್ಜಿ, ನಾವು ಇವ್ರ ಮಂತೆ ಹಾಕಿರ್ಬೇಕು. ನಡಿ ಹೋಗೋಣ. ಅಬಾಬಾಬಾಬಾ, ನೋಡ್ದೇನೆ ಲಕ್ಷ್ಮಿ. ಇಬ್ರು ಏಟ್ ದೊಡ್ಡರಾಗವ್ರು ನೋಡ್ದ. ದೊಡ್ಡರ್ ಮಾತಾಡಂಗ್ ಮಾತಾಡ್ತಾವ್ರೆ. ಇವ್ರು ಮಾತಾಡ್ ನಾನೇ ಹಾಕಿರ್ಬೇಕು, ಇವ್ನ ಯಾಕೆ ಮಾತಾಡ್ಸ್ಬೇಕು ಅಂತ. ಒಬ್ಬಾಬಾಬಾ, ಏನ್ ಮಾತ್ ಕಲ್ತಿದ್ರ ನೀವು? ಇಬ್ರಿಗೆ ಆಡ್ಬಿಟ್ಟು ನೀವೇ ಸರಿ ಆಗ್ತೀರಾ. ಓಹೋ, ನಾಟಕ ಆಡ್ತಾರ, ನಾಟಕ ಹಂಗೆ. ಇಬ್ರುವೆ ಇನ್ಮೇಕೆ ಮಾತಾಡ್ಸ್ಕೊಂಡ್ ಚೆನ್ನಾಗಿರಿ. ಒದಗಿದೆ ಕೊಟ್ಟನ್ ನಾನು. ಜಗಳ ಆಡಬಾರ್ದು ಕಂಡ್ರು ಹಂಗೆ. ಮಂಜ ನೀನು ಆಟೆಯ, ಸುನಿಲ ನೀನು ಆಟೆಯ ಕಣೋ. ಇಬ್ರು ಮಾತಾಡ್ಸ್ಕೊಂಡು ಚೆನ್ನಾಗಿರಿ. ಚೆನ್ನಾಗಿ ಓದ್ಕೋಬೇಕು. ಹಂಗೆಲ್ಲ ಜಗಳ ಆಡಬಾರ್ದು ನೀವು. ಕೇಳಿಸ್ಕೊಂಡೇನಿಲ್ಲ ಪಾಪ ನೀವಿಬ್ರುವೆ. ಜಗಳ ಆಡ್ದಂಗೆ ಚೆನ್ನಾಗಿ ಓದ್ಕೊಂಡು ಆಟ ಆಡ್ಕೊಂಡು ತಿನ್ಕೊಂಡು ಉಣ್ಕೊಂಡಿರೋ. ಜಗಳ ಯಾಕೆ ನಿಮಗೆ? ಸುನಿಲ ಮಾತಾಡ್ಸ್ ನೀವು ಮಂಜುನ. ಮಂಜ ನೀನು ಮಾತಾಡ್ಸೋ ಸುನಿಲನ್ನ. ನಾನೇನ್ ಮಾತಾಡ್ಸಲ್ಲ ಕಣ್ಲಕ್ಷ್ಮಜ್ಜಿ ನಿಮ್ಮ ಅಮ್ಮವನ್ನ. ನಾನೇನ್ ಮಾತಾಡ್ಸಲ್ಲ. ನನಗೆ ದಾರ ಪೆಂಡಾಗವ್ರೆ. ಗೌರಜ್ಜಿ ನಾನು ಏನ್ ಮಾತಾಡ್ಸಲ್ಲ ಅಂತ ಹೇಳ್ ಗೌರಜ್ಜಿ ನಿಮ್ಮ ಮಂಜುಂಗೆ. ನನ್ಗೂ ದಾರರೆಲ್ಲ ಫ್ರೆಂಡ್ ಆಗವ್ರೆ. ನನ್ಗೇನ್ ಮಾತಾಡ್ಸೋ ಅವಶ್ಯಕತೆ ಇಲ್ಲ. ಸರಿ ಸರಿ ಆಯ್ತು, ಹೋಗಣ್ಣಜ್ಜಿ ನಮ್ಮ ಮನೆ ಬಿಟ್ಟು. ನಿಂತ್ಕೊಂಡ್ ಮಾತಾಡ್ತಾವನಿ ಇಲ್ಲಿ. ಮಂಜ ಇದೆ ನಿನ್ನೇನಲ್ಲ, ಸುಮ್ಮಿಡು. ಅದು ಗೌರಜ್ಜಿ ಮನೆ. ನಡ್ಲ ಪಾಪ ನೀ ಸುಮ್ನೆ ನಡಿ. ಓಹೋ, ಇಲ್ದವ್ನೆ ಮಾತಾಡ್ತಾವ್ರೆ. ಇನ್ ಹಾಕ್ತಿನೋರ್ ನೀವೇ ಸರಿ ಆಗ್ತೀರಿ. ನಾವು ಮಾತಾಡ್ಸಿ ಅಂತ ಹೇಳೋ ಹೊತ್ತಿಗೆ ನಿಮ್ ತಿಗ ಅಟ್ಟಕ್ ಕೂತದೆ. ನಡ್ರಿ ನೀವು ಮಾತಾಡ್ರೇಟ್ ಬಿಟ್ರೇಟ್ ನೀವು. ಸುಮ್ನಿರ್ ಗೌರಕ್ಕ, ಬೇಕಾದ್ರೆ ಅವ್ರೇ ಮಾತಾಡ್ಸ್ಕೊಂತಾರ. ನಾವೇ ಕಟ್ಟೊಂದ್ ತಲೆ ಕೆಡ್ಸ್ಕೋಬೇಕು. ಅಜ್ಜಿ ಅಜ್ಜಿ ತಾತ ಅಲ್ಲಿ ಊರ್ ಮುಂದೆ ಮರಿ ಕಾಡ್ದಾರೆ. ಮಟನ್ ತಗ ಬಂದಿದೀನಿ. ನಿಮ್ಮ ಅಜ್ಜಿ ಹುಡಿಕೊಂಬರಾಗ ಅಂತ ಕಳಿಸ್ತು. ಬಾರಜ್ಜಿ ಹೋಗೋಣ ಮನೆಗ್ ಬಿರ್ನೆ. ತಾತ ಮಟನ್ ತಂದರೆ. ಬಿರ್ಬಿನೆ ಸಾರ್ ಮಾಡ್ಬಾರಜ್ಜಿ. ಇದೇನ್ಲ ಪಾಪ, ಮೊನ್ನೆ ದಿನ ಕೋಳಿ ತಂದು ಕೋಳಿ ಮಾಡಿಸ್ಕೊಂಡ್ ಉಂಡುಗುರಿ. ಆಲೆ ಮಟನ್ ತೊಂಬರಕ್ ಹೋಯ್ತನ ನಿಮ್ಮ ತಾತ. ಯಾ ನಡಿ ಅಜ್ಜಿ, ನಾಟಿ ಮರಿ ಒಳ್ಳೆ ಸಖತ್ತಾಗೈತೆ ಅಂತ ಹೇಳಿ ಕೂದಿದ್ರು ಊರ್ ಮುಂದೆಗೆ. ಅಲ್ಲಿ ತಗೊಂಬತ್ತಿದ್ದು 1 kg. ನಡಿ ಅಜ್ಜಿ, ಬಿರ್ಬಿನ್ ಇಬ್ರು ಸೇರ್ಕೊಂಡ್ ಮಾಡೋಣ. ಓಹೋ, ಲಕ್ಷ್ಮಿ ಮನೆ ಒಳ್ಳೆ ಮಟನ್ ಸಾರು ಇವತ್ತು. ಒಳ್ಳೆ ಮಟನ್ ಸಾರು ಮುದ್ದೆ ಮಾಡ್ಕೊ ಹೊಡಿಯೋಗಮ್ಮ ಇವತ್ತು. ಹೆಂಗುವೆ ಮೊಮ್ಮಗಂಗು ಸ್ಕೂಲ್ ರಜೆ ಐತೆ. ಹೋಗತ್ತಾಗಿ ಮಟನ್ ಸಾರು ಮುದ್ದೆ ಮಾಡ್ಕೊಂಡ್ ಉಣ್ಣೋಗಿ. ಸುಮ್ನಿರ್ ಗೌರಕ್ಕ, ಅತ್ಲಾಗ ಯಾರು ಉಣ್ತಾರೆ? ಮೊನ್ನೆ ದಿನ ತಂದು ಕೋಳಿ ಹೆಸರು ಮಾಡಿ ಉಂಡೋಗಿವಿ. ಈಗಾಲೆ ಅಜ್ಜ ಮಟನ್ ತರಕ್ ಹೋಯ್ತಲ್ಲಕ್ಕ. ಇನ್ನ ನಮ್ಮಜ್ಜ ತಂದ್ರು ನಿಮ್ಮ ಅಜ್ಜನ ತರತಕ್ಕಂತ ಆಳಕ್ಕ. ನಿಮ್ಮಜ್ಜ ಬಿಡುತ್ತಾ? ನಾಟಿ ಮಟನ್ ಅಂತ ನಿಮ್ಮ ಅಜ್ಜ ನಮ್ಮಜ್ಜಕ್ಕಿಂತ ಹೆಚ್ಚು. ಮಟನ್ ಅಂತ ಎಳ್ಕೊಂಬರುತ್ತಂಗೆಯ. ಅಯ್ಯೋ ಹ್ಞೂ ಕಣಮ್ಮ, ಮಟನ್ ಅಂದ್ರೆ ಹಂಗೆ ಎಳ್ಕೊಂಬರುತ್ತೆ. ಎಲ್ಲೂ ಮೊರಿ ಕೊಡದನ ಗೊತ್ತಾಗಂಗಿಲ್ಲ, ತಂದ್ಬಿಡುತ್ತೆ. ಮುದ್ದೆ ಮಾಡಿಸ್ಕೊಂಡು ಒಂದ್ ಚೆಂಡ್ ಮುದ್ದೆ ಉಂಡ್ಬಿಡುತ್ತ ಕಣಮ್ಮ. ನಮ್ದೇ ಉಂಡ್ಬಿಟ್ಟು ಮಂಕೊಂಬಿಡುತ್ತೆ. ನೋಡ್ಬೇಕು ತರುತ್ತಾ ಏನೋ. ತರ್ಬೇಡ ಇನ್ನೊಂದು ವಾರ ಅಂತ ಹೇಳಿ ಹೇಳಿದ್ದೀನಿ ನಾನುವೆ. ಯಾರ್ ಮಾಡುತ್ತಾ ಏನೋ. ಅಜ್ಜಿ ಅಜ್ಜಿ ನಾನು ಊರ್ ಮುಂದಕ್ಕೆ ಹೋಗ್ತೀನಿ ಕಣಜ್ಜಿ. ಮರಿ ಕಡ್ದು ಪಾಲ್ ಹಾಕ್ತಾವ್ರಂತೆ, ನೋಡ್ಕೊಂಡ್ ಬರ್ತೀನಿ ಕಣಜ್ಜಿ ಹೋಗಿ. ಓಲ ಪಾಪ, ಹೋಗ್ ನೋಡ್ಕೊಂಡ್ ಬರೋಗು. ನಿಮ್ಮ ಅಜ್ಜಿ ಏನ್ರ ಇದ್ರೆ ನಮ್ಮನೆಗೆ ತರ್ಬೇಡ ಕಣಜ್ಜ ಅಂತ ಹೇಳು. ಅಜ್ಜಿ ಹೇಳಿ ಕಳಿಸ್ತು, ನಮ್ಮನೆಗೆ ಮಟನ್ ಬೇಡ ಅಂತ ಹೇಳು. ಯಾ ಅಜ್ಜಿ ಸುಮ್ನಿರಜ್ಜಿ, ತಗೊಂಬರ್ಲಿ. ನಲ್ಲಿ ಮುಳ್ಳೆ ಸೀಪ ನಂಗೆ ಸುಮ್ನಿರ.
ಮಂಜು ಬಂದ್ ಏನ್ ಹೇಳಿದ್ರು ನಾನು ಬಂದ್ ನಿಮ್ಮ ಅಂತಕ್ಕೆ ಏನು ಕೇಳಕ್ಕಲ್ಲ. ಇವತ್ ಕೇಳ್ತೀನಿ, ನಾಳೆಗೆ ಅವರೇ ಒಂದಾಗಿರ್ತಾರೆ, ನಾವಿಬ್ರು ನಿಷ್ಠುರ ಆಗ್ಬೇಕು. ಅದಕ್ಕೆ ನಾನು ಏನು ಕೇಳಕ್ ಬರಕಲ್ಲ, ಹೆಂಗ ಚೆನ್ನಾಗಿರ್ಲಿ ಬಿಡಮ್ಮ. ಯಾ ನಮ್ಮ ಅಜ್ಜಿಯರಿಗೆ ಮಾತಾಡ್ಸಿರು ಕಷ್ಟ, ಮಾತಾಡ್ಸ್ಲಾರು ಕಷ್ಟ. ನಡಿಲ ಸುನಿಲ ನಾವು ಹೋಗೋಣ. ಸರಿ ಕಣಜ್ಜಿ, ನಾನು ಹೋಗ್ ಬರ್ತೀನಿ. ಸುನಿಲ್ ಜೊತೆ ಹೋಗಿ ತಾತನ ಮಾತಾಡ್ಸ್ಕೊಂಡ್ ಬರ್ತೀನಿ. ನಡ್ಲ ಮಂಜ ಬಿರ್ಬಿರ್ನೆ ನಡಿಯೋ, ಎಲ್ಲ ತುಂಬ್ಕೊಂಡು ಹೋಗ್ಬಿಡ್ತಾರೆ. ನಡಿಯೋ ಬಿರ್ಬಿರ್ನೆ. ಬಾರ್ಲ ನೀನ್ ಬಾರ್ಲ ಬಿರ್ಬಿರ್ನೆ. ಏನ ಹೇಳ್ಸಿದ್ದಪ್ಪ, ಈ ನಾಟಿ ಮಟನ್ ಅದಲ್ಲ 7 ತಿಂಗಳು ಇನ್ನು ತಿನ್ಬೇಕು ಅನ್ಸತ್ತಿ. ಅದೇ ಸಿಂಧೂರು ಬಾಗವಾಡಿ ಯಾವ್ದು ಬತ್ತಾವಲ್ಲ ಆಡ್ಗಳು, ಅಯ್ಯೋ ತಿನ್ನಕ್ಕೆ ಯಾಕಲ್ಲ, ರಬ್ಬರ್ ತಿಂದಂಗ ಆಗ್ತದ. ಥೋ ನಾಟಿ ಮಟನ್ ಮುಂದೆ ಅವೆಲ್ಲ ಯಾವ ಬಾರಜ್ಜ. ಅವೆಲ್ಲ ಡಮ್ಮಿಗಳವು. ಏನಾದ್ರು ನಾಟಿ ಮಟನ್ ಅಂದ್ರು ನಾಟಿ ಕೋಳಿ, ನಾಟಿ ಮಟನ್ ಅಂತ ಅಂದ್ರೆ ನಮ್ಮ ಹಳ್ಳಿ ಜನ ಹಂಗೆ ಬಾಯಿ ಬಿಟ್ಬಿಡ್ತಾರಿ. ಇದೇನ್ಸಿದ್ದ ಹಿಂಗಂತೀಯ? ಹಳ್ಳಿ ಜನ ಅನ್ನೋದ್ಕಿಂತವ ಪ್ಯಾಟೆ ಜನವೇ ಜಾಸ್ತಿ ನಾಟಿ ಮಟನ್ ಹುಡಿಕೊ ಬರೋದು. ಸುಮ್ಮನೆ ನಾವಂಗ ಅನ್ನೋದು. ಆ ಪ್ಯಾಟೆ ಜನ ಅವರಲ್ಲ, ಅವ್ರು ಬರೀ ನಾಟಿ ಕೋಳಿ, ನಾಟಿ ಮೊಟ್ಟೆ, ನಾಟಿ ಮಟನ್ನೇ ಜಾಸ್ತಿ ಕನ್ಸಿದ್ದ ಊಟ ತಿನ್ನೋದವ್ರು. ನಾವೇ ಕನ್ಸಿದ್ದಣ್ಣ ಯಾವ್ಯಾವಾಗ್ಲೂ ಮಟನ್ ತೊಗೊಂಡು ತಿನ್ನೋದು. ಪ್ಯಾಟೆ ಜನಕ್ಕೆ ವಾರಕ್ಕಿಲ್ಲ ಅಂದ್ರೆ 2-3 ದಿನ ತಿನ್ಬಿಡ್ಬೇಕು ಅವರು. ತಿನ್ಲಿಲ್ಲ ಅಂದ್ರೆ ಸಮಾಧಾನವೇ ಹಾಕಲ್ಲ ಅವ್ರಿಗೆ. ವಾರಕ್ಕೆ 2-3 ದಿನ ತಿನ್ಬಿಡ್ತಾರ ಅವರು. ಹೌದೇನ್ಲ ಶಂಕರ? ಅಯ್ಯೋ ನನ್ಗೆ ಗೊತ್ತೋ, ನಾನು ಯಾ ಪ್ಯಾಟೆಲ್ ಹೋಗಿದ್ದೀನಿ. ನಾವು 15 ದಿನಕ್ಕೋ ತಿಂಗ್ಳಿಗೋ ವಾರಕ್ಕೋ ತಗೋಬತ್ತೀವಿ. ಇವತ್ತೇ ತಿನ್ಬೇಕು ಅನ್ನೋದು ಏನು ಇಲ್ಕಣೋ ಶಂಕರ. ನಾವು ಹಳ್ಳಿ ಜನ ಹಂಗೆ ಕಾಣೋಣ, ಅದೇ ಪ್ಯಾಟೆ ಜನ ಹಂಗಲ್ಲ. ಭಾನುವಾರ ಫಿಕ್ಸ್ ಆಗಿ ತಂದ್ಬಿಡ್ತಾರ ಅವರು. ಭಾನುವಾರ ಪಕ್ಕದ ಮನೆ ಕೇಳೋದು, ಸಂಡೇ ಸ್ಪೆಷಲ್ ಏನು ಇಲ್ವೇನಕ್ಕ ಇವತ್ತ ಅಂತ ಕೇಳ್ತಾರೆ. ನಿಮ್ಮನೆ ಅಂದ್ರೆ ನಿಮ್ಮನೆ ಏನು ಮಟನ್ ತೊಂದಿಲ್ವ ಇವತ್ತು ಅಂತ ಕೇಳೋದು. ಅವರು ತರ್ದಂಗಿರ್ತಾರ. ನಾವಿನ್ನು ಬೆಳಗ್ಗೆ ಊಟಕ್ಕೆ ಬಿರಿಯಾನಿನೇ ಮಾಡ್ಕೊಂಡು ತಿಂದು ಅಂತ ಪಕ್ಕದಲ್ಲಿ ಹೇಳ್ತಿರ್ತಾಳೆ. ನಾನು ಅಲ್ಲೇ ಅಂಗಡಿ ಪಕ್ಕದಲ್ಲಿ ಕೂತಿರ್ತೀನಲ್ಲ, ಕೇಳ್ಕೊಂತೀನಿ. ಹ್ಞೂ ಕಣೋ, ಅವ್ರು ಪ್ಯಾಟೆಗಿದ್ರೆ ಯಾವಾಗ್ಲೂ ಹಂಗೆಯ. ಭಾನುವಾರ ತಿಂದ್ಬಿಡ್ಬೇಕು ಅವರು. ನನ್ನ ಮಗ್ಳು ಮಲ್ಲು ಹಂಗೆಯ. ಅವ್ರ ಅತ್ತೆ ಮಾವ ಅವ್ರ ಗಂಡ ಎಲ್ಲವ ಭಾನುವಾರ ಆಯ್ತು ಅಂತ ಅಂದ್ರೆ ತಗೊಂಬಂದ್ಬಿಡ್ತಾರೆ ಬೆಳಗ್ಗೆನೆಯ. ಬೆಳಗ್ಗೆ ಅದೆಂತದ್ದು ಬಿರಿಯಾನಿ ಅಂತೆ, ಕಬಾಬ್ ಅಂತೆ, ಮಟನ್ ಸಾರ್ ಅಂತೆ, ಕಳ್ಬೋಟಿ ಅಂತೆ, ವಾರ ಒಂದೊಂದು ಮಾಡ್ಕೊಂಡು ತಿಂದ್ಬಿಡ್ತಾರ ಕಣೋ ಅವರು. ಹಂಗಾದ್ಮೇಲೆ ನೀನು ಹೋದಾಗ್ಲೂ ಮಾಡ್ತಾರೇನಜ್ಜ? ಬಿರಿಯಾನಿ, ಕಬಾಬು, ಕಳ್ಬೋಟಿ ಏನಾದ್ರು ಮಾಡ್ತಾರ ನೀನು ಹೋದಾಗ್ಲೂ? ಅಯ್ಯೋ ಕೇಳ್ತೀಯಲ್ಲೋ ನೀನು, ಕೇಳ್ತೀಯಲ್ಲ. ಏನ್ ತಿಂದು ಏನ್ ಬಿಡ್ತೀಯೋ? ನಾನು ತಿನ್ನಕ್ಕಾಗ್ದೇನೆ ಸುಮ್ಮನೆ ಆಗ್ಬಿಡ್ತೀನಿ. ನನಗೆ ಒಟ್ಟು ಬೇರೆ ಸೊರಿರಕ್ಕಲ್ ಕಣೋ. ಹಂಗಾದ್ರೂ ಕೇಳಕ್ಕಲ್ಲ ನನ್ನ ಅಳಿಮಯ್ಯ ನನ್ನ ಮಗಳು. ತಿನ್ನಿ ಮಾವ ಅಂತೇಳಿ ಹಾಕ್ತಾರೆ. ನನಗೆ ಒಟ್ಟು ಬೇರೆ ಸೊರಿರಲ್ಲ. ನಾನು ಏಟ್ ತಿನ್ಬೇಕು ಆಟೆ ಕಣೋ ತಿನ್ನೋದು. ಕೈ ತೊಳ್ಕೊಂಬಿಡ್ತೀನಿ ನಾನು ತಿನ್ನಾರ್ದನೆಯ. ಆದ್ರೂ ಅಂತ ಅಳಿಮಯ್ಯ ಅಂತ ಬೀಗ್ರು ಸಿಗ್ಬೇಕು ಕಣಜ್ಜ. ನಿನ್ನಂತಾರೆ ಸಿಗೋದ ನನ್ನಂತಾರೆ ಸಿಗ್ಬೇಕು. ಚೆನ್ನಾಗಿ ತಿನ್ಬಿಟ್ಟು ಬರ್ತೀನಿ ನಾನು. ನೀನು ನೋಡ್ರಿ ನನಗೆ ವಾಟ್ ಸರಿಲ್ಲ, ನನಗೆ ಅದು ಸರಿಲ್ಲ, ಇದು ಸರಿಲ್ಲ ಅಂತೀಯ. ತಿನ್ನಕ್ಕೆ ಸಾಯ್ತೀಯಲ್ಲ ಅಜ್ಜ ನೀನು ಹಂಗೆಯ. ಎಲ್ಲಿ ಹಾಕ್ತಾರಲ್ಲಿ ಚೆನ್ನಾಗಿ ತಿನ್ಬೇಕು ಮಟನ್ ಚಿಕನ್. ಥೋ ಸುಮ್ಮನೆ ಎಸಿದ್ದ ನೀನು. ಕೈ ಬಾಯಿ ಎಲ್ಲ ಮಟನೇಯ. ಮಟನ್ ಎಲ್ಲಿರಕ್ಕಲ್ಲ. ನನಗೇನೋ ತಿನ್ನೋದು ಅಂದ್ರೆ ಬೇಜಾರು ಕಣು ಮಟನ. ನಾನು ಒಟ್ಟು ಬೇರೆ ಸೋರಿ ಇರಕ್ಕಲ್ಲ. ಜಾಸ್ತಿ ತಿಂದೆ ಅಂತ ಅಂದ್ರೆ ಹೊಟ್ಟೆಲ್ಲ ಗುಡ ಅನ್ನುತ್ತಿ. ಅದಕ್ಕೆ ನಾನು ತಿನ್ನಲ್ಕೊಳೋ ಜಾಸ್ತಿಯ. ಅಲ್ಲೋಡೋ ಅಜ್ಜೋ ನಿನ್ ಮೊಮ್ಮಗ ಓಡ್ ಬತ್ತಿರೋದು ನೋಡಲ್ಲಿ. ಎಲ್ಲ ಸಿದ್ಧ ಎಲ್ಲಿ ಬತ್ತವನು? ಲಾ ಪಾಪ ನಿಧಾನಕ್ ಬಾರೋ, ನಿಧಾನಕ್ ಬಾ. ಬಿದ್ಗಿದ್ರೆ ಏನ್ ಮಾಡ್ತೀಯೋ? ನಿಧಾನಕ್ ಬರ್ರೋ, ನಿಧಾನಕ್ ಬನ್ನಿ. ಬಿದ್ಗಿದ್ರೆ ನಿಧಾನಕ್ ಬನ್ರೋ. ಅಲ್ಲಿ ಕಣ್ಲ ಪಾಪ ಆಟೋ ಜೋರಾಗಿ ಓಡ್ ಬಂದು ಉಸ್ರು ಬಿಡ್ತೀಯಲ್ಲೋ. ನಿಧಾನಕ್ ಬಂದ್ರೆ ಬೇಡ ಅಂದದ. ಲಾ ಪಾಪ ಹಂಗ ಓಡ್ ಬರಕ್ ಬತ್ತಿಯಲ್ಲ, ಏನಾರ ಕೈ ಕಾಲ್ ಮುರ್ಕೊಂಡ್ರಿ ಏನೋ ಮಾಡ್ತೀರ. ನಿಧಾನಕ್ ಬರೋದಲ್ವೇನ್ರು? ಅಲ್ಕಂಡ್ಲ ಸುನಿಲ, ತಾತನ ಬುದ್ಧಿ ಅತ್ಲಾಗಾರ ಹೋಗುತ್ತೇನೋ. ತಾತನ ಬುದ್ಧಿ ಏನಿರುತ್ತೋ ಮೊಮ್ಮಗಂಗ ಅದೇ ಬುದ್ಧಿ ಬರೋದು. ಇದ್ಯಾಕ ಸಿದ್ದಪ್ಪ ಹಿಂಗ ಹೇಳ್ತೀಯ? ನಾನೇನ್ ಮೋಸ ಮಾಡಿದಿನೋ ನಿನಗೆ? ಅಯ್ಯೋ ಸುಮ್ನೆ ಹಂಗ ಅಂದೆ ಕಣಜ್ಜ. ನಿನ್ ಮೊಮ್ಮಗ ನಿನ್ ಬುದ್ಧಿ ಒಂದ್ ಚೂರ್ ಬಿಟ್ಕೊಟ್ಟಲ್ಲ. ಏನ್ ಬುದ್ಧದು ಅದೇ ಬುದ್ಧಿ ನಿನ್ ಮೊಮ್ಮಗಂಗಿರೋದುವೆ.
ಅದಕ್ಕೆ ಹಂಗ ಅಂದೆ ಕಣ ಸುಮ್ನಿರಾಜ, ನೀನ್ ಯಾಕಂಗ್ ಸಿಟ್ ಮಾಡ್ಕತಿ. ಅಜ್ಜ, ಸಿದ್ದಪ್ಪ ಹೇಳೋದು ನಿಜ ಕಣ ಅಜ್ಜ. ಆ ನಿನ್ ಮೊಮ್ಮಗ ಒಂದೇ ಒಂದ್ ಚೂರ್ ನಿನ್ ಬುದ್ಧಿ ಬಿಟ್ಕೊಟ್ಟಲ್ಲ ಅವನು. ಅವ್ನು ಹುಟ್ಟಾಗಿಂದಾನೆ ನಿನ್ ಬುದ್ಧಿ ತಗೊಂಡೇ ಬಂದ್ಬಿಟ್ಟವನ ಅವನು. ಭಾರಿ ಬುದ್ಧಿವಂತ. ಪಾಪ ಮಟನ್ ತಗೊಳಕ್ ದುಡ್ಡಿಲ್ ಕಣೋ. ದುಡ್ಡು ಇಲ್ದಕ್ಕೆ ಮಟನ್ ತಗೊಂಡಲ್ನ. ನಡಿ, ಮುಂದಿನ ಭಾನುವಾರ ತೊಂದ್ರೆ ಆಗುತ್ತೆ, ನಡಿ ಈಗ ಬೇಡ. ನೋಡ್ದೇನು? ನೋಡ್ದೇನಜ್ಜ? ಹೇಳ್ತಿದ್ದಲ್ಲ ಈಗಿನ್ನು ನೋಡ್ದ ನಿನ್ ಮೊಮ್ಮಗ. ನಿನ್ ಒಂದೇ ಒಂದ್ ಚೂರ್ ಬುದ್ಧಿ ಬಿಟ್ಕೊಟ್ಟಲ್ಲ. ಪಾಪ ನನಗ್ ದುಡ್ಡು ಕೊಟ್ಟು ಮಟನ್ ತಗೊಂಡೋಗ್ ನೀನು. ನಾನಂತೂ ಹಂಗೆ ಕೊಡಕ್ ಕಲ್ಕೊಳೋ, ಸಾಲ ಕೊಡಕಲ್ ನನ್ನ ಮಟನ. ನಿಮ್ಮ ಅಜ್ಜನ್ ದುಡ್ಡು ಕೊಟ್ಬಿಟ್ಟು ತಗೋಗು ಅಂತ ಹೇಳು. ನೋಡ್ದೇನ್ಲ ಪಾಪ, ಅವ್ರು ಕೊಡಕಲ್ಲ ಅಂತ ಏನ್ಲ ಮಾಡನ್ ನಾನು. ನಡಿ, ಭಾನುವಾರ ಶುಕ್ರವಾರ ತೊಂದ್ರೆ ಆಗುತ್ತೆ, ನಾವುವೇ ನಡಿಯೋ. ನೋಡ್ದೇನಜ್ಜ? ನಿನ್ ಮೊಮ್ಮಗ ನೀನ್ ಎಲ್ಲೆಲ್ಲಿ ದುಡ್ಡು ಮಡಕ್ತೀಯ ಅಂತ ನೋಡ್ಕೊಂಡವ್ನಿ. ಪಾಪ ಅಷ್ಟೊಂದು ಆಗರಿತೈತಿ. ತಗೊಂಡೋಗಜ್ಜ ಒಂದ್ 3 kg ದುಡ್ಡು ಕೊಡೋ ಸಿದ್ದಪ್ಪ, ದುಡ್ಡು ಕೊಡು. 3 kgಗೆ 6 ರೂಪಾಯಿ ಹಂಗೆ ಎಷ್ಟಾಗುತ್ತೆ ನೋಡ್ಬಿಟ್ಟು ಲೆಕ್ಕ ಹಾಕ್ಬಿಟ್ಟು ದುಡ್ಡು ಕೊಡು. ತೀರಾ ನಾನ್ ಯಾವಾಗ್ಲಾರವ ಸ್ಕಾಲರ್ಶಿಪ್ ದುಡ್ಡು ಬಿಡಿಸ್ಕೊಂಬಂದ ಕೊಟ್ಟ ನನ್ ಕೊಡು. ಏನ್ಲ ಪಾಪ, ಅದೇನ್ ಹೇಳ್ತಿದ್ದಿಲ್ಲ ಸುನಿಲ್ ನೀನು? ಏನ್ ಹೇಳ್ತಿದ್ಯೋ? ಅಬಾಬಾಬಾಬಾ, ಈ ಮಂಜುಂಗಿರ ತಲೆ ನಮ್ಮೂರೊಳಗೆ ಯಾರಿಗೂ ಇಲ್ಕೊಣೋ. ಅವ್ರ ತಾತನ ಬುದ್ಧಿ ಏನು ಅಂತ ಅವನಿಗೆ ಗೊತ್ತು. ಕಣ್ಣಲ್ಲಿ ನೋಡಿದ ತಕ್ಷಣ ಬಾಯಲ್ಲಿ ಮಾತಾಡ್ಬಿಡ್ತಾನ ಅವನು. ಏನೇ ಅದು ತಾತನ ಮೊಮ್ಮಗ ಅಲ್ವಾ, ಎಲ್ ಬಿಟ್ಟು ಕೊಡ್ತಾನೆ. ಇಲ್ಕಂಡ್ ಪಾಪ ಅದ್ ನಂದಲ್ಲ. ಶಂಕರಣ್ಣಂಗೆ ಯಾರೋ ಹೇಳಿ ಕಟ್ಸ್ ಮಾಡ್ಕೋಗ್ಯಾರೆ. ಶಂಕರಣ್ಣ ಅದಕ್ಕೆ ತೂಕ ಹಾಕ್ಬಿಟ್ಟು ಮಡ್ಕೊಂಡ್ಕೊಣೋ, ಬಂದ ತಕ್ಷಣ ತಗೊಂಡು ಹೋಗ್ಲಿ ಅಂತ ಹೇಳಿ. ತಗೊಂಡು ಹೋಗಜ್ಜ ಅತ್ಲಾಗ ಒಂದ್ 3 kg. ಹುಡ್ಗ ಆಟೋ ಅಂತರಿ ಆಸೆ ಮಾಡ್ತೈತೆ ಮಟನ್ ತಿನ್ನಕ್ಕಿ. ತಗೊಂಡು ಹೋಗತ್ಲಾಗಿ. ಸುಮ್ನಿರ್ಲ ಮಂಜ, ಸುಮ್ನಿರು. ನಿಮ್ ತಾತ ಮಟನ್ ತಗೊಂಡು ಹೋಗ್ದಂಗ್ ಮನೆಗೆ ಹೋಗುತ್ತೇನೋ. ನಿಮ್ ತಾತ ನೀನ್ ಹೇಳಕ್ಕಿನ್ ಮುಂಚೆನೆ 3 kg ಮಟನ್ ಹಾಕ್ಸಿ ಮಡಗದೆ. ನಿಮ್ ಅಜ್ಜಿಗೆ 1 kg, ನಿನ್ಗೆ 1 kg, ನಿಮ್ ತಾತಂಗ್ 1 kg ಅಂತ ಹೇಳಿ ಚೆನ್ನಾಗಿ ತಿನ್ನಿರೋ ಸುಮ್ನಿರೋ. ಇದೇನ್ಲ ಸುನಿಲ್ಲ ಹಿಂಗಂತೀಯ? ನಿಮ್ ತಾತನ್ಗೆ ಸಾಲಕ್ಲ 1 kg ಮಟನು. ನೋಡಿದ್ರೆ ನಾವು ಜಾಸ್ತಿ ಮಟನ್ನೇ ತಿನ್ನಕ್ಕಲ್ಲ ಅಂತೀಯಲ್ಲೋ. ಯಾಕೋ ಈಟೊಂದು ಸುಳ್ಳು ಹೇಳೋದ್ ಕಲ್ತಿದ್ದೀನಿ ನೀನು. ಸರಿ ಸರಿ ನಡ್ಲ ಪಾಪ, ನಡಿ. ನಿಮ್ಮ ಅಜ್ಜಿಗೆ ಖಾರ ರೂಪ ಅಂತ ಹೇಳಿ ನಡಿಯೋ ಮಟನ್ ತಗೊಂಡು. ಸರಿ ಕಾಣಿಸಿದ್ದ, ಹೋಗ್ ಸಾರು ಮಾಡಿಸ್ತೀನಿ ಅತ್ಲಾಗಿ. ಒತ್ತಾಗುತ್ತೆ, 1 ಗಂಟೆ ಕರೆಂಟ್ ಓದತ್ತು. ಹೋಗ್ ಸಾರು ಮಾಡಿಸ್ತೀನಿ ಕಣೋ ಅತ್ಲಾಗಿ. ಸರಿ ಸರಿ ನಡಿ ಅಜ್ಜ ಅತ್ತಾಗ ನಾನು ಬರ್ತೀನಿ ನಡಿ. ಇನ್ನೇನ್ ಸಾರು ನಾನು ಮಾಡಿಸ್ಬೇಕಲ್ಲ, ನಾನು ಬರ್ತೀನಿ ನಡಿ ಅತ್ಲಾಗಿ. ಇನ್ನೇನ್ ಶಂಕರ ಹೋಗೋದೇನೋ ನಾವು. ಇನ್ನೊಂದು 4 kg ಎಷ್ಟು ಐತೆ, ಯಾರಿಗಾರ ಕೊಟ್ಬಿಡು. ಇಲ್ಲ ತಗೊಳ್ಳಿಲ್ಲ ಅಂತ ನೀನ್ ಯಾವಾಗ ಹುರ್ಕೊಂಡ್ ತಿನ್ನೋಗ ಅತ್ಲಾಗಿ. ಇಲ್ ಕಾಣಣ, ಇಲ್ಲೇ ಮಾರಾಕ್ಬಿಡ್ತೀನಿ. ರಾಮಣ್ಣು ಕುಮಾರಣ್ಣು 2 kg ಕೇಳವ್ರಿ. ಇನ್ನೇನು 4 kg ಮಟನ್ ಅದಲ್ಲ, 2 kg ಅವ್ರಿಗೆ ಬ್ಯಾಗಿಗೆ ಹಾಕಿ ಕೊಟ್ಬಿಟ್ಟು ಮನೆಗೆ ಹೋಗ್ತೀನಿ. ಮನೇಲಿ ತಲ್ಕಾಲ್ ಇಟ್ಟು ಬಂದದನಿ. ತಲ್ಕಾಲ್ ಸಾರು ಮಾಡಮ್ಮಿ ಅಂತ ಹೇಳಿ ಇಟ್ಟು ಬಂದಿದ್ದೀನಿ ಅಲ್ಲಯ್ಯ.
ಹಾ ತಲ್ಕಾಲ್ ಸಾರು ಮಾರ್ತಿರ್ತಾಳೆ ಇಲ್ಲಿ ಮಾರ್ಬಿಟ್ಟು ಹೋಗಿ ನಾನು ತಲ್ಕಾಲ್ ಸಾರು ಉಂಡ್ಬಿಟ್ಟು ಮನೆ ಕಾಂಬಿಡ್ತಾನ ಅತ್ಲಾಗಿ ಬೆಳಗಿಂದ ಸಾಕಾಗೋಗದೆ ಮೊರಿಯಲ್ಲ ಸುಲ್ದು ತಾತ ಎಂತ ಕೆಲಸ ಮಾಡಿದಿ ನೋಡ್ತಾತ ನೀನು ಇದ್ಯಾಕ್ಲ ಪಾಪ ಏನ್ ಕೆಲಸ ಮಾಡಿದ್ದೀನೋ ನಾನು ಅಂತದ ತಾತ ನೀನೇ ತಲ್ಕಲ್ ತಗೋಬೇಕಲ್ವೇನ್ ತಾತ ಬರೀ ಯಾವಾಗ್ಲೂ ಮಟನೇ ತತ್ತೀಯ ತಲ್ಕಲ್ಲು ತಗೊಂಬಂದು ರಾತ್ರಿಲಿ ತಾತ ಅತ್ಲಾಗೆ ಪಾಪ ನಡಿಯೋ ನೀನು ನಡಿ ಓಹೋ ಬಿಟ್ರು ಬೇಕಾದ್ರೆ ಒಂದ್ ಮೊರಿ ಮಟನೆ ತಗತಾತ ಅನ್ಬಿಡ್ತೀನಿ ನೀನು ನಡಿಯೋ ಮನಿಗೆ ಹೇಳ್ದೆ ಕಣಪ್ಪ ನಾನು ನಿಮ್ ತಾತಂಗೆ ತಲ್ಕಲ್ ತಗೊಂಡೋಗಚ್ಚ ಅಂತ ಹೇಳಿ ಬ್ಯಾಡ ಕಣ ಬರೀ ಮೂಳ್ ಇರ್ತಾವೆ ಅಂತ ಹೇಳಿ ಮಟನ್ ತಗತ್ ನಿಮ್ ತಾತ ಯಾ ನಮ್ ತಾತಂಗ್ ಬುದ್ಧಿ ಇಲ್ಲ ನನಗೆ ಕರ್ಕೊಂಡ್ ಬಂದಿದ್ರೆ ನಾನು ಒಳ್ಳೆ ಮಟನ್ ಆರಿಸ್ಕೊಂತಿದ್ದೆ ತಲ್ಕಲ್ ತಗೊಂಡ್ ಹೋಗ್ಬಿಟ್ಟಿರೋಲ್ಲ ಸಖತ್ತಾಗಿರೋದು ಅಜ್ಜಿ ಕುಂತೊಳ್ಳೆ ಸೂಪ್ ಮಾಡಿಸ್ಕೊಂಡ್ ಕುಡಿಬೋದಿತ್ಕಂತ ತಾತ ಅತ್ಲಾಗ ಮನೆಗೆ ಅಲ್ಲಿ ಕಾಣಿಸಿದ್ದ ಶಂಕ್ರ ಯಾವಾಗ ಹೇಳ್ದ ನನಗೆ ತಲ್ಕಲ್ ತಗೊಂಡೋಗಜ್ಜ ನೀನು ಅಂತ ಹೇಳಿ ಮನೆಗೆ ಕೊಡ್ದು ಮನೆಗೆ ಇಟ್ಟು ಬಂದವನಿ ಅವ್ನ ಹೆಂಡ್ತಿಗ್ ಸಾರು ಮಾಡಕ್ ಹೇಳಿ ಇಟ್ಟು ಬಂದವ್ ನೋಡು ಈಗ ನನ್ಗೂ ನನ್ನ ಮೊಮ್ಮಗಂಗೆ ಹೆಂಗ್ ಜಗಳಸ್ತವನೆ ಅಂತ ಯಾಕ್ಲಾ ಶಂಕ್ರ ಇಂಥ ಬುದ್ಧಿ ಕಲ್ತಿದ್ಯಾ ಸುಮ್ನಿರೋ ಅವ್ನ ಮೊಮ್ಮಗ್ ಸರಿ ಇಲ್ಲ ಅವ್ರ ಮೊಮ್ಮಗ ಜಗಳ ಆಡ್ಕೊಂಬೇಕಾದ್ರೆ ಊಟನೇ ಬಿಟ್ಬಿಡ್ತಾನ ಅವ್ನು ಸರಿ ಇಲ್ಲ ಸುಮ್ನಿರೋ ನೀನು ಬಿಡಜ್ಜ ಏನೋ ತಮಾಸಿಗೆ ಅಂದೆ ಬಿಡು ಇನ್ನೊಂದ್ಸಲ ಮರಿ ಕಾಣ್ದಾಗ ನಿಮ್ಗೆ ಕೊಡ್ತೀನಿ ಬಿಡ್ಲ ಪಾಪ ತಲೆಕಾಲ್ ನಿಮ್ಗೆ ಕೊಟ್ಟು ಕಳಿಸ್ತೀನಿ ಬಿಡು ಯಾ ತಾತ ನಾನೇ ಮುನಿಸ್ಕೊಳ್ಳಲ್ಲ ಕಣ್ ಬಾ ತಾತ ಈಗ ಮಟನ್ ಸಾರೆಲ್ಲ ಖಾಲಿ ಆಗತ್ತಂತ ನಾನು ಮುನಿಸ್ಕೊಳ್ಳಲ್ಲ ಬಾ ಆಮೇಕಿಂದ ಮುನಿಸ್ಕೊಂತೀಯಲ್ಲ ಮಂಜ ಹ್ಞೂ ಕಣಪ್ಪ ಅವ್ನಿಗೆ ಮಟನು ಚಿಕನು ಅಂತ ಅಂದ್ರೆ ಏನಂದ್ರು ಉಣ್ತಾನೆ ಮಿಕ್ಕಿದ್ ಏನ್ ಸಾರು ಮಾಡಿದ್ರು ಮುನ್ಸ್ಕ ಓಡಾಡ್ತಾನೆ ಅವನಿಗೆ ಹೆಂಗ್ ಆಗುತ್ತೋ ಮಟನು ಚಿಕನು ಅಂದ್ರೆ ಆಟೋ ಒಂದ್ ಇಷ್ಟ ಕನ್ಸಿದ್ದಪ್ಪ ಅವನಿಗೆ ಕೆಲವು ಮಕ್ಳು ಹಂಗೆ ಕಣಜ್ಜ ಮಟನು ಚಿಕನು ಅಂತಂದ್ರೆ ಬಾಯ್ ಬಿಡ್ತಾರಿ ನಮ್ಮಂಗ ಆದ್ಮೇಲೆ ಅದ್ ಯಾರು ತಿಂತಾರ ಹೋಗ್ ತಾತ ಹೋಗಜ್ಜ ಅಂತವಿ ಈಗ ಹಂಗ್ ತಿಂತವಕಂತೆ ಇನ್ನೇನ್ ಮಾಡ್ತಿ ಮಾಡ್ಕೊಡೋಗತ್ಲಾಗಿ ನಡಿಯಜ್ಜ ಅತ್ಲಾಗಿ ಇನ್ನೇನ್ ಕರೆಂಟ್ ಹೋಗುತ್ತ ನಡಿಯತ್ಲಾಗ ಸಾರು ಮಾಡ್ಸಣ ಉಸಾರು ಕಣಜೋ ಉಸಾರು 90 ಗಿಂಟಿ ತಗೊಂಡು ಮಂಕಂಬುಟ್ಟಿಯ ಮಟನ್ ಸಾರು ಉಣ್ದಂಗೆ ಮಟನ್ ಸಾರು ಉಣ್ಣು ನಮ್ದಿ ಆಗಿ ನೀನು ಸಾರು ಕಣೋ ನೀನು ಸಾರು ತಲ್ಕಾಲಲ್ಲಿ ಬರೀ ಮೂಳೆನ ನುಂಗಿಂಗೆ ನೀನು ಸಾರು ನಾನೇನ್ 90 ತಗೊಳಲ್ ಕಣಪ್ಪ ಸೊರ್ರಾಗಿರೋದು ಒಂದು ಗುಣ ತಗೊಂಡು 4 ಪೀಸ್ ಮಟನ್ ತಿಂದು ನಮ್ದಿಯಾಗಿ ವರ್ಕೆ ಬಿಡ್ತಾನೆ ನೀನು ಸಾರು ಮೂಳುಗಿಳ ನುಂಗ್ಬಿಟ್ಟಿಯ ಗಂಟ್ಕಿಂಡು ಸಿಗಾಕೊಂಡತ್ತು ಸೊರ್ರಾಗಿ ಹೇಳ್ದ ಕಣಜ ಸಂಕ್ರಂಗೆ ನೋಡು ನಿಮ್ಗೆ ಕಿಂಡಲ್ ಮಾಡಕ್ ಬರ್ತಾನೆ ಥೋ ಇದ್ಯಾಕ್ ಸಿದ್ದಪ್ಪ ಹಿಂಗ ಹಾಕೊಡ್ತೀಯ ನನ್ಗೂ ಅಜ್ಜಂಗುವೆ ನಾನೇನ್ ಕಿಂಡಲ್ ಮಾಡ್ಲಿಲ್ ಕಣೋ ಸುಮ್ನೆ ಹಂಗ ಅಂದೆ ತಾತ ಅಜ್ಜ ಏನೇನು ನೋಡೋಣ ಅಂತ ಹೇಳಿ ಅವ ಅಜ್ಜ ಎಣ್ಣೆ ಕುಡ್ದುದ್ರೆ ಈ ಊರ್ ಯಾಕೆ ಹಿಂಗಿರ್ತಿತ್ತು ಶಂಕರ ಈ ಊರ್ ಏನೇನೋ ಆಗಿರೋದು ಅವ ಅಜ್ಜಂಗೆ ಓಟ ಜನ ಎದ್ರಕೊಂಡು ಓಡಾಡ್ತಾರ ಇವತ್ತು ಎಣ್ಣೆ ಕುಡಿಯೋರು ನೀನ್ ಬಂದ ಅವ ಅಜ್ಜಂಗೆ ಹೇಳ್ತೀಯಲ್ಲ ಅವ ಅಜ್ಜಂಗೆ ಸುಮ್ನಾರ ಇರು ಅವ ಅಜ್ಜಿ ಇವತ್ತೆಲ್ಲ ಮೂಡ್ ಚೆನ್ನಾಗಿರೋದು ಸುಮ್ನೆ ಆಗ್ತೈತಿ ಇಲ್ಲ ನಿನ್ ಚೆನ್ನಾಗಿ ಇಳಿಸಿರೋದು ಇಟ್ಟೊತ್ತಿಗೆ ಅಜ್ಜಿ ಅಜ್ಜಿ ತಾತ ಮಟನ್ ತೆಗಿಸ್ಕಣಜ್ಜಿ ನಡಿ ನಡಿ ಕಾರು ರೂಪ್ಕಣ ಇಬ್ರು ಸೇರ್ಕೊಂಡು ಲಾ ಪಾಪ ನಿಧಾನಕ್ ನೋಡಿಯೋ ನಿಧಾನಕ್ ನೋಡಿ ಅದ್ ಯಾಕೆ ಹಂಗ್ ಓಡ್ತೀಯ ಅನ್ನೋದ್ ಕಾಣೆ ನಾನು ನಿಧಾನಕ್ ನಡಿಯೋ ಬಿದ್ಯಾ ಮಟನ್ ತಗೊಂಡ್ ಹೋಗ್ತಿರೋದ್ ನಮ್ಮನ್ಗೆ ಕಣಂತೆ ನಿಧಾನಕ್ ನಡಿ ನೀನು ಯಾ ಬಾ ತಾತ ನಿನ್ ಕೈಲಂತೂ ಓಡ್ ಬರಕಂತೂ ಆಗಲ್ಲ ನನ್ನ ಯಾಕೆ ನಿಧಾನಕ್ಕೆ ಹೋಗ್ ಪಾಪ ನಿಧಾನಕ್ಕೆ ಹೋಗ್ ಪಾಪ ಅಂತಿದ್ದಾತ ನೀನು ಯಾ ಬಾ ನೀನು ನಾನು ಹೋಗಿ ಅಜ್ಜಿಗೆ ಹೇಳೋ ಫಸ್ಟ್ ಅಜ್ಜಿ ಅಜ್ಜಿ ಕೇಳಿಸ್ತೇನಜ್ಜಿ ತಾತ ಮಟನ್ ತಗೋಬತ್ತಿದ್ದೆ ನಡಿ ಅಜ್ಜಿ ನಾವು ಬಿಬ್ಬನೆ ಕಾರು ರೂಪ್ಕಣ ಲಾ ಪಾಪ ಬಿದ್ದಿಯ ಕಣೋ ಬಿದ್ದಿಯ ನಿಧಾನಕ್ಕೆ ಬಾರೋ ಅದ್ ಯಾಕೆ ಹಂಗ್ ಓಡ್ ಬತ್ತೀಯ ನೀನು ಅಜ್ಜಿ ಅಜ್ಜಿ ನಡಿ ಅಜ್ಜಿ ಬಿರ್ಬಿನೆ ಕಾರು ರೂಪ್ಕಣ ಕರೆಂಟ್ ಹೋಗ್ಬಿಡ್ಸ್ಕಣ ಅಜ್ಜಿ ಈಗ 12 ಗಂಟೆಗೆ ಅಲ್ಕಣಜ ನಿನ್ಗೇನ್ ಬುದ್ಧಿ ಇಲ್ವೇನಜ ನಿನ್ಗೆ ಅದ್ ಯಾಕಂಗ್ ಮಟನ್ ತಗೋಬತ್ತೀಯೋ ಅದೇನೋ ಕಾಣಿ ಮಟನ್ ಮಾಡಿದ ತಪ್ಲಿ ಹಾರ್ತೇ ಅಲ್ಲ ತಗೊಂಬಂದ್ ಅದೇ ತಪ್ಲಿ ಮಾಡಿ ಆ ತಪ್ಲಲ್ಲಿ ತೂತ ಆಗುತ್ತೆ ಏನೋ ಮೂಳೆ ಅಳ್ಳಾಡಿ ದಿನ ವಾರಕ್ಕೆ 3 ಸಲ ಮಟನು ಚಿಕನು ಅಂತೀಯಲ್ಲ ಅಜ್ಜ ನೀನು ಸುಮ್ನೆ ಅಂತ ಇರಕಲ್ ನೀನು ಇಲ್ಲ ಒಂದ್ 3 ಟೈಮ್ ಉಣ್ಣನು ಅಲ್ಲ 1 ಟೈಮ್ ಉಂಡ್ಬಿಟ್ಟು ಬೆಳಗ್ಗೆ ಹೊತ್ತರಿ ಕಾಲ ನನ್ನ ಒಟ್ಟು ಗುಡ ಅಂತೈತೆ ಏನಾರ ಬ್ಯಾರೆ ಸಾರು ಮಾಡ ನೀ ಅಂತೀಯ ಅಜ್ಜಿ ಈ ಸಲ ಆ ತಪ್ಲಿ ಮಾಡೋದ್ ಬೇಡ ಕಣಜ್ಜಿ ಬ್ಯಾರೆ ತಪ್ಲಿ ಮಾಡೋಣ ಹೊಸ ತಪ್ಲಿ ಇದಾವಲ್ಲ ಹತ್ತದ್ನಾಗೆ ಅವ್ ತಂದ್ಕೊಡ್ತೀನಿ ಕಣಜ್ಜಿ ಆ ತಪ್ಲಿ ಮಾಡೋಣ ಹ್ಞೂ ಕಣೆ ಏನ್ ಅದೇ ಒಂದ್ ತಪ್ಲೇನ ಇರೋದು ಬ್ಯಾರೆ ತಪ್ಲೆ ಅಲ್ವಾ ಪಾತ್ರೆ ಯಾರು ಬರಂಗಿಲ್ಲ ಮನೆ ಬಕ್ಲಿಗೆ ಬಂದ್ ಕುಣಿಸ್ಕಂತೀಯ ನೋಡ್ರು ತಪ್ಲಿಲ್ಲ ಪಾತ್ರಲ್ಲ ಅಂತೇಳಿ ಬ್ಯಾರೆ ತಪ್ಲಿಲ್ ಮಾಡು ಸರಿ ಆಗಿದ್ರ ತಾತ ಮೊಮ್ಮಗ ತಾತಕ್ ತಕ್ಕಂತೆ ಮೊಮ್ಮಗ ಮೊಮ್ಮಗ ತಕ್ಕಂತೆ ತಾತ ಸರಿ ಆಗಿದ್ರ ನೀವು ಸರಿ ಇಲ್ಲೇ ಒಲೆ ಹಾಕೊಂಡು ಬಿರುಬಿರ್ನು ಮಾಡತ್ಲಾಗಿ ನಾನೊಂಚೂರು ಅಂಗಡಿ ತಗೋಟ್ ಬರ್ತೀನಿ ಬಿರುಬಿರ್ನು ಮಾಡು ಸರಿ ಕಂತ ಆಯ್ತು ನೀನು ಕೊಟ್ಬಿಟ್ಟು ಹೋಗ್ತಾತ ನಾನು ಅಜ್ಜಿ ಮಾಡ್ತಿ ಬಿರ್ಬಿರ್ನೆ ಅಜ್ಜಿ ಸಾರ್ ಮಾತ್ರ ಘಮ ಅಂತಿದೆ ಕಣಜ್ಜಿ ಭಾರಿ ಚೆನ್ನಾಗೈತೆ ಸಾರು ನಾನ್ ಮಾಡಿ ಸರ್ ಯಾವಾಗ ತಾನೇ ಕೆಟ್ಟದ್ಲ ಪಾಪ ಯಾವಾಗ ಕೆಟ್ಟದ ಹೇಳು ಯಾವಾಗ್ಲೂ ಘಮ ಅಂತಾನೆ ಮಾಡ್ತೀನಿ ಕಣ ಬಾರೋ ನಾನು ಈ ತಾತ ಎಲ್ಲೋದ ಏನೋ ಅತ್ತಾಗಿ ಊಟ ಕುತ್ಕೊಳ್ಳೋಣ ಅಂದ್ರೆ ಎಲ್ಲಿ ಹೋಯ್ತಾ ಅಜ್ಜಿ ತಾತ
ಓಹೋ ಅಜ್ಜಿನೂ ಮೊಮ್ಮಗನು ಸೇರ್ಕೊಂಡು ಒಳ್ಳೆ ತಪ್ಲಿನೇ ಮಾಡ್ಕವ್ರೆ ಊರಟ್ಟಿಂಗ್ ಪಾತ್ರೆ ಮಾಡ್ಕಂಗ್ ಮಡಗಿದಿರಲೇ ಯಾಕೆ ಸಣ್ಣ ತಪ್ಲಿತ್ತಲ್ವ ಮನೆಗೆ ತಾತ 3 kg ಮಟನ್ ಬೇಯಕ್ ಬ್ಯಾಡ್ರಿ ಅಂತ ದಪ್ಪುದಿದ್ರೆ ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿ ನಾನೇ 10 ದಿನ ತಗೊಟ್ಟಿದ್ದೆ ಅಜ್ಜಿಗೆ. ಸರಿ ಬಿಡಪ್ಪ ನೀನ್ ತಗೊಟ್ಮೇಲೆ ನಿಮ್ಮ ಅಜ್ಜಿ ಅನ್ ಬ್ಯಾಡ ಅನ್ನಲ್ಲ ಅಡ್ಗ ಆತ ಇಲ್ವಾ ಇನ್ನುವೆ ಆಯ್ತು ಕಣ್ ಬಾರಜ್ಜ ಆಯ್ತು ಕಣ್ ಬಾತ್ಲ ಕೂತ್ಕ ಮುದ್ದೆ ಎಲ್ಲ ತಿರ್ಗಿದನು ಸಾರು ಒಂಚೂರು ಬಿಸಿ ಆಲಿ ಅಂತ ಹೇಳಿ ಇಟ್ಟಿದ್ದೆ ಬಾತ್ಲ ಎಲ್ಲ ಊಟ ಮಾಡೋಣ ಜೊತೆಗೆ. ತಾತ ತಾತ ಬಾ ತಾತ ಊಟ ಮಾಡ ನಂಗೂ ಹೊಟ್ಟೆ ಹಸಿತೈತೆ. ನಡಿಲ್ಲ ಪಾಪ ನಡಿ ಊಟ ಕೂತ್ಕೊಂಡನ ನನ್ಗೂ ಹೊಟ್ಟೆ ಸಿಕ್ತಿದ್ ಅದಕ್ಕೆ ಬಂದ್ಬೇಕಂಡ್ ನಡಿಯೋ. ಅಜ್ಜಿ ಬಿರ್ಬಿನ ತಗೊಂಬರಜ್ಜಿ ನೋಡಿದ್ರೆ ಬಾಯಿ ಇರ್ಬೋದಾಯ್ತು ನನಗೆ ಬಿರ್ಬಿನ ತಗೊಂಬರಜ್ಜಿ ನಾನು ಊಟ ಮಾಡ್ಬೇಕು ಬಿರ್ಬಿರ್ನೆ. ಅಜ್ಜಿ ಎಂತ ನಲ್ಲಿ ಮುಳಿ ಹಾಕಿದೀರಿ ನೀವು ನನಗೆ ಇಷ್ಟ ಅಂತಾನೆ ಹುಡ್ಕಿ ಹಾಕುತ್ತ ನಮ್ಮ ಅಜ್ಜಿ. ಕಳ್ಳಪ್ಪ ನಿನಗೆ ಇಷ್ಟ ಅಂತಾನೆ ನಳ್ಳಿ ಮೂಳೆ ಅಂತವನೇ ಹಾಕುದನಿ ಚೆನ್ನಾಗಿ ಸೀಪ್ಕಮ್ಮತ್ತೆ ಮೂಳೆಯಲ್ಲಿ ಮಟನ್ ಏನೋ ಹಂಗಂಗೆ ಬಿಡ್ಬೇಡ ನೀಟಾಗಿ ಸೀಪ್ಕೊಳ್ಳೋ. ಲೇ ಅವ್ನ್ ನನ್ನ ಮೊಮ್ಮಗ ಕಣೆ ಅವ್ನ್ ಮೂಳೆ ತಿನ್ನೋದ್ರಲ್ಲಿ ನನ್ನ ಮುಂದ ಅನ್ಕಣಂತೆ ನಿನ್ ಮುಂದದ ಊಟ ಮಾಡೆ ನೀನು ಪಾಪ ನೀಟಾಗಿ ತಿನ್ಕೊಬಿಡ್ಬೇಕು ನಾವು ಏನು ಬಿಡ್ಬಾರ್ದು ಒಂದ್ ಪೀಸ್ ಮೂವಿ ನೀಟಾಗಿ ತಿನ್ಬಿಡು ನಾಟಿ ಮಟನ್ ಭಾರಿ ಚೆನ್ನಾಗಿ ತಿನ್ಕೊಳು ಸೌತೆಕಾಯಿ ಈರುಳ್ಳಿ ಎಲ್ಲ ತಿನ್ಬಿಡು ನೀಟಾಗಿ ಸರಿಯೇನು. ಸರಿ ಕಂತ್ರ ಆಯ್ತು ಎಲ್ಲ ನೀಟಾಗಿ ತಿನ್ಕೊಂಡ್ ಬಿಡ್ತಾದ ನೀನು. ನೋಡಿದ್ರ ಸ್ನೇಹಿತರೆ ತಾತನು ಮೊಮ್ಮಗನು ಒಂದ್ ನಾಟಿ ಮಟನ್ ತಗೊಂಬಂದ್ಬಿಟ್ಟು ನಿಮ್ಮಳೆ ಹೆಂಗ್ ಸೀಪ್ತಾವ್ರೆ ಅಂತ ಹೇಳಿ ನೀವು ಬಿರ್ಬಿರ್ನಾಗಿ ತಗೊಂಬನ್ನಿ. ನಮ್ಮ ವಿಡಿಯೋ ನಮ್ಮ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.